ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪೋಕನ್ ಇಂಗ್ಲಿಷ್ ವೇರ್ ಪ್ಲೇ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮಲ್ಲಿ ಹಲವಾರು ಜನ ಇಂಗ್ಲಿಷ್ ಮಾತನಾಡುವಾಗ ಮಾಡುವ ಕೆಲವು ಸಣ್ಣ ಸಣ್ಣ ಮಿಸ್ಟೇಕ್ಗಳ ಬಗ್ಗೆ ನೋಡೋಣ. ಈ ಮಿಸ್ಟೇಕ್ಗಳನ್ನು ನೀವು ಅರ್ಥ ಮಾಡಿಕೊಳ್ಳುವುದರಿಂದ ನೀವು ಇನ್ನೂ ಉತ್ತಮವಾಗಿ ಇಂಗ್ಲಿಷ್ ಮಾತನಾಡಲು ಸಾಧ್ಯವಾಗುತ್ತದೆ. ನಾನು ಹೆಚ್ಚು ಹೇಳುವುದಿಲ್ಲ, ಈ ವಿಡಿಯೋ ನೋಡ್ತಾ ಹೋಗುವ ಹಾಗೆ ನಿಮಗೆ ಅದು ಗೊತ್ತಾಗುತ್ತೆ. ಇಲ್ಲೊಂದು ವಾಕ್ಯವನ್ನು ನಾನು ಹೇಳ್ತೇನೆ. ಶಿ ಎಂಟರ್ಡ್ ಇನ್ ದಿ ಪಾರ್ಕ್. ಅವಳು ಉದ್ಯಾನವನವನ್ನು ಪ್ರವೇಶಿಸಿದಳು. ಅವಳು ಪಾರ್ಕನ್ನು ಪ್ರವೇಶಿಸಿದಳು. ಶಿ ಎಂಟರ್ಡ್ ಇನ್ ದಿ ಪಾರ್ಕ್. ಇದು ನಾವು ನೋಡುವಾಗ ಸರಿ ಅನ್ನಿಸ್ಬೋದು, ಆದರೆ ಇದರಲ್ಲಿ ಒಂದು ಮಿಸ್ಟೇಕ್ ಇದೆ. ಇಲ್ಲಿ ಇನ್ ಬೇಡ. ಶಿ ಎಂಟರ್ಡ್ ದಿ ಪಾರ್ಕ್ ಅಷ್ಟು ಸಾಕು. ಶಿ ಎಂಟರ್ಡ್ ದಿ ಪಾರ್ಕ್. ಈಗ ಕೆಲವರಿಗೆ ಡೌಟ್ ಇರ್ಬೋದು, ಎಂಟರ್ಡ್ ಆದಮೇಲೆ ಇಂಟು ಇದೆಲ್ಲ ಬೇಡವಾ? ಮುಂದೆ ಹೇಳೋದನ್ನು ಕೇಳಿದರೆ ನಿಮಗೆ ಅದು ಅರ್ಥ ಆಗುತ್ತೆ. ಎಂಟರಿಂಗ್ ಫಿಸಿಕಲ್ ಪ್ಲೇಸಸ್ ಅಂದರೆ ಪಾರ್ಕ್, ಕಾಂಪೌಂಡ್, ಬಿಲ್ಡಿಂಗ್ ಇದಕ್ಕೆಲ್ಲ ಎಂಟ್ರಿ ಆದದನ್ನು ಹೇಳುವಾಗ ಅಲ್ಲಿ ಬರೀ ಎಂಟರ್ಡ್ ಅಷ್ಟು ಮಾತ್ರ ಸಾಕು. ಇಂಟು ಇದೆಲ್ಲ ಬೇಡ. ಫಾರ್ ಎಕ್ಸಾಂಪಲ್, ಶಿ ಎಂಟರ್ಡ್ ದಿ ಪಾರ್ಕ್, ಶಿ ಎಂಟರ್ಡ್ ದಿ ಬಿಲ್ಡಿಂಗ್. ಇನ್ನು ನೆಕ್ಸ್ಟ್ ಕೇಸ್ ನೋಡಿ. ಏನಾದರೂ ಒಂದು ಸ್ಟಾರ್ಟ್ ಮಾಡುವಾಗ ಅಥವಾ ಜಾಯಿನ್ ಆಗುವಾಗ ಸ್ಟಾರ್ಟಿಂಗ್, ಜಾಯ್ನಿಂಗ್ ಇದನ್ನು ಹೇಳುವಾಗಲೂ ನಾವು ಎಂಟರ್ಡ್ ಅನ್ನು ನಾವು ಬಳಸ್ತೇವೆ. ಅದರ ಜೊತೆಗೇನೆ ಇಂಟು ಅನ್ನು ಕೂಡ ಬಳಸಬೇಕು. ಒಂದು ಎಕ್ಸಾಂಪಲ್ ಹೇಳ್ತೇನೆ, ಆವಾಗ ನಿಮಗೆ ಅರ್ಥ ಆಗ್ಬೋದು. ಶಿ ಎಂಟರ್ಡ್ ಇಂಟು ದಿ ಕಾಂಟ್ರಾಕ್ಟ್. ಶಿ ಎಂಟರ್ಡ್ ಇಂಟು ದಿ ಕಾಂಟ್ರಾಕ್ಟ್ ಅಂದರೆ ಆ ಕಾಂಟ್ರಾಕ್ಟಲ್ಲಿ ಈಗ ಅವಳು ಇದ್ದಾಳೆ, ಆ ಕಾಂಟ್ರಾಕ್ಟ್ಗೆ ಅವಳು ಸೇರಿದಳು. ಇನ್ನೊಂದು ಎಕ್ಸಾಂಪಲ್ ನೋಡಿ. ದೇ ಎಂಟರ್ಡ್ ಇಂಟು ದಿ ಡಿಸ್ಕಷನ್ಸ್. ಅಲ್ಲಿ ಏನೋ ಡಿಸ್ಕಷನ್ ನಡೀತಿತ್ತು, ಅದಕ್ಕೆ ಅವರು ಎಂಟರ್ ಆದರು, ಅದಕ್ಕೆ ಅವರು ಜಾಯಿನ್ ಆದರು. ದೇ ಎಂಟರ್ಡ್ ಇಂಟು ದಿ ಡಿಸ್ಕಷನ್ಸ್. ದೇ ಎಂಟರ್ಡ್ ಇಂಟು ದಿ ಡಿಸ್ಕಷನ್ಸ್. ಈಗ ನಿಮಗೆ ಅರ್ಥ ಆಗಿರ್ಬೋದು, ಒಂದು ಫಿಸಿಕಲ್ ಪ್ಲೇಸ್ಗೆ ಎಂಟರ್ ಆಗಿದ್ದನ್ನು ಹೇಳುವಾಗ ಅಂದರೆ ಬಿಲ್ಡಿಂಗ್, ಪಾರ್ಕ್ ಅದಕ್ಕೆಲ್ಲ ಪ್ರವೇಶಿಸಿದ್ದನ್ನು ಹೇಳುವಾಗ ಎಂಟರ್ಡ್ ಅಷ್ಟು ಮಾತ್ರ ಸಾಕು. ಆದರೆ ಯಾವುದಾದ್ರೂ ಒಂದಕ್ಕೆ ಜಾಯಿನ್ ಆಗಿದ್ದನ್ನು ಹೇಳುವಾಗ ಅಲ್ಲಿ ನಾವು ಎಂಟರ್ಡ್ನ ಜೊತೆ ಇಂಟು ಅನ್ನು ಕೂಡ ಬಳಸ್ತೇವೆ. ಇನ್ನು ಎರಡನೇ ವಾಕ್ಯ. ನೀವು ಯಾವಾಗ ದುಬೈಗೆ ಬರುತ್ತೀರಿ? ನೀವು ಯಾವಾಗ ದುಬೈಗೆ ಬರುತ್ತೀರಿ? ನೀವು ದುಬೈಗೆ ಬರ್ತೀರಿ ಅಂತ ಹೇಳಿದ್ದೀರಲ್ಲ, ನಾನು ದುಬೈಯಲ್ಲಿದ್ದೇನೆ. ನೀವು ಯಾವಾಗ ದುಬೈಗೆ ಬರುತ್ತೀರಿ? ನೀವು ಯಾವಾಗ ದುಬೈಗೆ ಬರುತ್ತೀರಿ? ವೆನ್ ವಿಲ್ ಯು ಅರೈವ್ ಡ್ಯಾಶ್ ದುಬೈ. ಇಲ್ಲಿ ನಾನು ನಿಮಗೆ ಎರಡು ಆಪ್ಷನ್ ಕೊಟ್ಟಿದ್ದೇನೆ, ಇನ್, ಅಟ್. ವೆನ್ ವಿಲ್ ಯು ಅರೈವ್ ಡ್ಯಾಶ್ ದುಬೈ. ಇದರಲ್ಲಿ ಯಾವುದು ಅಂತ ಗೆಸ್ ಮಾಡಿ. ನಿಮ್ಮ ಆನ್ಸರನ್ನು ಈಗಲೇ ಕಮೆಂಟ್ ಮಾಡಿ. ಇದರ ಆನ್ಸರ್ ವೆನ್ ವಿಲ್ ಯು ಅರೈವ್ ಇನ್ ದುಬೈ. ಈಗ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು, ಇದು ಯಾಕೆ ಇಲ್ಲಿ ಇನ್ ಬಳಸಿದ್ದಾರೆ, ಅಟ್ ಯಾಕೆ ಬಳಸಲಿಲ್ಲ? ಇದರ ಒಂದು ಕ್ಲಿಯರ್ ಎಕ್ಸ್ಪ್ಲನೇಷನ್ ಹೇಳ್ತೇನೆ ಕೇಳಿ. ಇವಾಗ ನಾವು ಒಂದು ಬಿಲ್ಡಿಂಗ್ನ ಒಳಗೆ, ಒಂದು ಕಟ್ಟಡದ ಒಳಗೆ ಯಾವಾಗ ಬರುತ್ತೀರಿ ಎಂದು ಕೇಳುವಾಗ ಅಲ್ಲಿ ನಾವು ಅಟ್ ಬಳಸಬೇಕು. ಆದರೆ ಯಾವುದಾದ್ರೂ ಕಂಟ್ರಿ ಅಂದರೆ ಯಾವುದಾದ್ರೂ ದೇಶ, ಸಿಟಿ ಅಲ್ಲಿಗೆಲ್ಲ ಯಾವಾಗ ಬರುತ್ತೀಯಾ ಎಂದು ಕೇಳುವಾಗ ಅಲ್ಲಿ ನಾವು ಇನ್ ಬಳಸಬೇಕು. ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈಗ ನೋಡಿ, ನಿಮಗೆ ನಾನು ಫಸ್ಟ್ ಹೇಳಿದಾಗ, ಫಸ್ಟ್ ಅಲ್ಲಿ ಇನ್ ಹಾಕಿದಾಗ ಅದರಲ್ಲಿ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರ್ಲಿಕ್ಕಿಲ್ಲ. ಆದರೆ ಈಗ ನೋಡಿ, ಅದು ನಿಮಗೆ ಕ್ಲಿಯರ್ ಆಗಿರ್ಬೋದು. ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡಿ. ವಿ ಅರೈವ್ಡ್ ಡ್ಯಾಶ್ ದಿ ಸ್ಟೇಷನ್. ನಾವು ಸ್ಟೇಷನ್ಗೆ ಬಂದೆವು. ವಿ ಅರೈವ್ಡ್ ಡ್ಯಾಶ್ ದಿ ಸ್ಟೇಷನ್. ಇಲ್ಲಿ ಅಟ್ ಬಳಸಬೇಕಾ, ಇನ್ ಬಳಸಬೇಕಾ? ನೋಡಿ, ದೇಶ, ಸಿಟಿ ಇದಕ್ಕೆಲ್ಲ ಇನ್ ಬಳಸಬೇಕು. ಈಗ ನೀವು ಇದರ ಉತ್ತರವನ್ನು ಕಮೆಂಟ್ ಮಾಡಿ. ಎಸ್, ಕರೆಕ್ಟ್. ಇದರ ಆನ್ಸರ್ ವಿ ಅರೈವ್ಡ್ ಅಟ್ ದಿ ಸ್ಟೇಷನ್. ಸ್ಟೇಷನ್ ಅನ್ನುವಂಥದ್ದು ಒಂದು ಕಟ್ಟಡ.
ಅದೇ ರೀತಿ ವಿ ಅರೈವ್ಡ್ ಅಟ್ ದಿ ಹಾಸ್ಪಿಟಲ್, ನಾವು ಆಸ್ಪತ್ರೆಗೆ ಬಂದೆವು. ವಿ ಅರೈವ್ಡ್ ಅಟ್ ದಿ ಲೈಬ್ರರಿ, ನಾವು ಗ್ರಂಥಾಲಯಕ್ಕೆ ಬಂದೆವು. ಇನ್ನು ನೆಕ್ಸ್ಟ್ ಒಂದು ಎಕ್ಸಾಂಪಲ್, ವಿ ಅರೈವ್ಡ್ ಡ್ಯಾಶ್ ಬ್ಯಾಂಗ್ಳೂರ್. ಎಸ್, ಕರೆಕ್ಟ್. ವಿ ಅರೈವ್ಡ್ ಇನ್ ಬ್ಯಾಂಗ್ಳೂರ್, ನಾವು ಬೆಂಗಳೂರಿಗೆ ಬಂದೆವು. ವಿ ಅರೈವ್ಡ್ ಅಟ್ ದಿ ಏರ್ಪೋರ್ಟ್ ಇನ್ ಡೆಲ್ಹಿ. ಏರ್ಪೋರ್ಟ್ ಅನ್ನುವಂಥದ್ದು ಒಂದು ಕಟ್ಟಡ, ಸೊ ನಾವು ಇಲ್ಲಿ ಅಟ್ ಬಳಸಿದ್ದೇವೆ. ಅದೇ ರೀತಿ ಡೆಲ್ಹಿ ಅನ್ನುವಂಥದ್ದು ಅಲ್ಲಿ ನಾವು ಇನ್ ಬಳಸಿದ್ದೇವೆ. ಇನ್ನು ಇದರದೇ ಒಂದು ನೆಕ್ಸ್ಟ್ ಒಂದಿದೆ, ಅದು ಕೂಡ ನೀವು ತಿಳಿಬೇಕು. ನಾವು ಒಂದು ತೀರ್ಮಾನಕ್ಕೆ ಬಂದೆವು. ನಾವು ಒಂದು ತೀರ್ಮಾನಕ್ಕೆ ಬಂದೆವು ಹೀಗೆ ಹೇಳುವಾಗ ಅಟ್ ಬಳಸಬೇಕು. ವಿ ಅರೈವ್ಡ್ ಅಟ್ ಎ ಕನ್ಕ್ಲೂಷನ್. ವಿ ಅರೈವ್ಡ್ ಅಟ್ ಎ ಕನ್ಕ್ಲೂಷನ್. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.